ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಹೌದು, ಒಂದು ವಾರದಿಂದ ನನಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಬಟ್ ಅಕ್ಕನ ಮನೆಗೆ ಹೋಗಿ ನೆಕ್ಸ್ಟ್ ಡೇ ಮಹದೇಶ್ವರ ಬೆಟ್ಟಕ್ಕೆ ಹೋಗಿರೋ ವೀಡಿಯೋ ನಾನು ಇನ್ನೂ ಹಾಕಿಲ್ಲ. ಅದನ್ನು ಇವಾಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನೋಡಿ. ಒನ್ ಫುಲ್ ಡೇ ನಾವೇನೇನೆಲ್ಲ ಫನ್ ಮಾಡಿದ್ವಿ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಇಷ್ಟೆಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡ್ತಿರೋದ್ರ ಜೊತೆಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಆವಾಗ ನಿಮಗೆ ನನ್ನ ಎಲ್ಲ ವೀಡಿಯೋಸ್ದು ಹೊಸ ಹೊಸ ವೀಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ, ನಿಮಗೂ ನೋಡೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅರ್ಲಿ ಮಾರ್ನಿಂಗ್ ಎದ್ದು ಅರೌಂಡ್ 6ಗೆ ಅಕ್ಕನ ಮನೆಯಿಂದ ಹೊರಟ್ವಿ. ಮನೆಯಿಂದ ಅರೌಂಡ್ 100 ಕಿಲೋಮೀಟರ್ಸ್ ಆಗುತ್ತೆ ಬೆಟ್ಟಕ್ಕೆ. ನಾವು ಎವ್ರಿ ಇಯರ್ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ. ಬ್ರೇಕ್ಫಾಸ್ಟ್ನ ಪ್ಯಾಕ್ ಮಾಡಿಕೊಂಡು ಬಂದಿದ್ವಿ. ಮಧ್ಯ ರೋಡಲ್ಲಿ ಒಂದು ಟೆಂಪಲ್ ಸಿಗುತ್ತೆ, ಆ ಟೆಂಪಲಲ್ಲಿ ನಿಲ್ಲಿಸಿ ತಿಂತೀವಿ. ನೋಡಿ, ಅಪ್ಪ ವಡೆ ತಗೊಬಂದಿದ್ದಾರೆ. ಸೊ ಈ ಸಾರಿ ಚಿಕ್ಕಪ್ಪ ಮಾಡಿರೋ ಸ್ಪೆಷಲ್ ಪುಳಿಯೋಗರೆ. ಆಲ್ಮೋಸ್ಟ್ 10 ಇಯರ್ಸಿಂದ ಎವ್ರಿ ಇಯರ್ ಬರ್ತೀವಿ. ಜೊತೆಗೆ ಇಲ್ಲೇ ನಿಲ್ಲಿಸಿ ತಿಂಡಿ ತಿಂತೀವಿ. ನೋಡಿ, ಅಕ್ಕ ಬಿಸಿ ಬಿಸಿ ಪುಳಿಯೋಗರೆನ ಎಲ್ರಿಗೂ ಹಾಕ್ಕೊಡ್ತಾ ಇದ್ದಾಳೆ. ಬನ್ನಿ ಬ್ಯಾಟಿಂಗ್ ಮಾಡೋಣ. ನಾವು ಹೀಗೆ ಎಲ್ಲಿ ಹೇಗೆ ಬೇಕು ಹಾಗೆ ಚೇಂಜ್ ಆಗ್ತೀವಿ. ಎಲ್ಲಿಗೆ ಯಾವ ವಾತಾವರಣಕ್ಕೆ ಹೇಗೆ ಬೇಕು ಆಗ ಅಡ್ಜಸ್ಟ್ ಆಗ್ತೀವಿ. ಬುತ್ತಿ ಕಟ್ಕೊಂಡು ಬಂದು ಹಂಚ್ಕೊಂಡು ತಿನ್ನೋಕ್ಕೂ ಸೈ, 5 ಸ್ಟಾರ್ ಹೋಟ್ಲಲ್ಲಿ ಮಜಾ ಮಾಡೋಕ್ಕೂ ಸೈ. ನನ್ನ ತಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾನೆ. ಅವನು ಅವಾಗ್ಲಿಂದ ಹಾರ್ಡ್ ವರ್ಕರು ಫ್ರೆಂಡ್ಸ್. ಆ ಕಾಲದಿಂದನೂ ಪುಳಿಯೋಗರೆ ವಡೆ ಕಾಂಬಿನೇಷನ್ ಅಂತೂ ಸೂಪರ್ ಆಗಿತ್ತು. ಚೆನ್ನಾಗಿ ತಿಂದ್ವಿ. ಇವಾಗ ಬೆಟ್ಟದ ಕಡೆ ಮತ್ತೆ ಹೊರಟ್ವಿ. ತಾಳ್ಬೆಟ್ಟ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಹಾಯ್ ಕಾಟನ್ ಕ್ಯಾಂಡಿ. ತಾಳ್ಬೆಟ್ಟ ಅಂದರೆ ನಿಮಗೂ ಮಹದೇಶ್ವರ ಬೆಟ್ಟಕ್ಕೆ ಹೋಗಿರೋರಿಗೆಲ್ಲ ಗೊತ್ತಿರುತ್ತೆ. ಬೆಟ್ಟಕ್ಕೆ ಎಂಟ್ರ್ ಆಗೋ ಮುಂಚೆ ಇಲ್ಲಿ ಸ್ಟಾಪ್ ಮಾಡಿ ಧೂಪ ಹಾಕಿ ಕೈ ಮುಗಿದು ಮುಂದೆ ಹೋಗಬೇಕು. ಧೂಪ ಹಾಕಿ ನೀನೇ ಕಾಪಾಡಬೇಕು ಕಣಪ್ಪ ಅಂತ ಮಾದಪ್ಪಂಗೆ ಕೈ ಮುಗಿದು ಮುಂದೆ ಹೊರಡ್ತಾ ಇದ್ದೀವಿ. ನೋಡಿ, ಚಾರುನು ಧೂಪ ಹಾಕ್ತೀನಿ ಅಂತ ಬಂದಿದ್ದಾಳೆ. ಬಟ್ ಅಲ್ಲಿ ಸ್ವಲ್ಪ ಕಿಡಿಗಳಿರುತ್ತೆ, ಅದಕ್ಕೆ ಭಯ ಆಗುತ್ತೆ. ಈ ತಾಳ್ಬೆಟ್ಟದು ಒಂದು ಸ್ಪೆಷಾಲಿಟಿ ಏನಂದರೆ 24/7 ನಿಮಗೆ ಬಜ್ಜಿ ಕಾಫಿ ಸಿಗುತ್ತೆ. ಬಿಸಿಲು ಇರಲಿ ಮಳೆ ಇರಲಿ ಯಾವಾಗಾದರೂ ಬನ್ನಿ, ಬಿಸಿ ಬಿಸಿ ಬಜ್ಜಿ ರೆಡಿ ಟು ಎಂಜಾಯ್. ಅಷ್ಟರಲ್ಲಿ ಬೆಟ್ಟಕ್ಕೆ ರೀಚ್ ಆದ್ವಿ. ಸ್ವಲ್ಪ ಜಾಸ್ತಿನೇ ರಶ್ ಇತ್ತು. ನಮ್ಮ ಭಾವನ ಸ್ವಲ್ಪ ಸ್ಟ್ರಾಂಗ್ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಫ್ರಂಟ್ ಗೇಟಿಂದಾನೇ ಹೊರಗಡೆ ಬಿಟ್ಟರು. ಆಲ್ಮೋಸ್ಟ್ 10-15 ಇಯರ್ಸಿಂದ ಬರ್ತಾಯಿದ್ದೀನಿ. ಫ್ರಂಟ್ ಗೇಟಿಂದ ಹೋಗೋ ಬಗ್ಗೆ ಇದೇ ಫಸ್ಟ್ ಸಿಕ್ಕಿತ್ತು. ಇದೇ ನೋಡಿ ಮಹದೇಶ್ವರ ಬೆಟ್ಟ. ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ಸ್ವಲ್ಪ ಎಮೋಷ್ನಲಿ ನಾವೆಲ್ಲರೂ ಕನೆಕ್ಟೆಡ್. ಒಳಗಡೆ ಕ್ಯಾಮ್ರಾ ಅಲೌ ಇಲ್ಲ, ಆದಷ್ಟು ಶೂಟ್ ಮಾಡ್ತೀನಿ. ಫೈವ್ ಮಿನಿಟ್ಸಲ್ಲಿ ದರ್ಶನ ಆಯಿತು. ಹೊರಗೆ ಬಂದರೆ ಫುಲ್ಲು ಬಿಸಿಲು. ಅಲ್ಲೇ ಹರಳಿಕಟ್ಟೆ ಕೆಳಗಡೆ ಕೂತ್ಕೊಂಡು ಪ್ರಸಾದ ತಿಂದ್ವಿ. ಎಲ್ರಿಗೂ ಪ್ರಸಾದ ಕೊಟ್ಟೆ. ಈ ಚಾರು ಅಂತೂ ಬಿಸಿಲಲ್ಲೇ ಚೆನ್ನಾಗಿ ಸುತ್ತಾ ಇದ್ದಾಳೆ. ಅಮ್ಮ ಬಂದರು, ಅಮ್ಮಗೂ ಪ್ರಸಾದ ಕೊಟ್ಟು ಈ ಉರಿ ಬಿಸಿಲಲ್ಲಿ ಜುಟ್ಟು ಹಾಕ್ಕೊಳ್ಳಿ ಅಂದರು ಹಾಕ್ಕೊಳ್ದೇ ಕುಣಿತಾ ಇದ್ಲು. ಎಳೆದು ಜುಟ್ಟು ಕಟ್ಟಿ ಒಂದು ನೋರೋ ಥರ ಮಾಡಿದೆ. ಇದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಊಟದ ಟೈಮ್ ಆಗೇ ಹೋಯಿತು. ಬೆಟ್ಟದಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಯಾರೂ ಹೋಟೆಲ್ಗೆ ಹೋಗಲ್ಲ. ಆಲ್ಮೋಸ್ಟ್ 3 ಹೊತ್ತು ಬೆಟ್ಟದಲ್ಲೇ ಬಿಸಿ ಬಿಸಿ ಊಟ ಸಿಗುತ್ತೆ. ಮಾದಪ್ಪ ಯಾರನ್ನೂ ಹಸ್ಕೊಂಡು ವಾಪಸ್ ಹೋಗೋಕ್ಕೆ ಬಿಡಲ್ಲ. ಊಟ ಮಾಡಿ ನಿಮಗೂ ಏನಾದರೂ ದಾನ ಮಾಡಬೇಕು ಅಂದರೆ ದುಡ್ಡು, ರಾಗಿ, ಅಕ್ಕಿ ನಿಮ್ಮ ಹತ್ರ ಏನಿರುತ್ತೋ ಏನು ಸಾಧ್ಯನೋ ಅದನ್ನು ದಾನ ಮಾಡ್ಬೋದು. ಮುಂದೆ ಫ್ರಂಟ್ ಟೇಬಲಲ್ಲಿ ಕೂತ್ಕೊಂಡು ಬರ್ಕೊಂಡು ದುಡ್ಡು ಇಸ್ಕೊತಾರೆ. ಊಟ ಮುಗಿಸಿ ಹೊರಗೆ ಬಂದರೆ ವಿಶಾಲವಾದ ಜಾಗ ಇದೆ, ಮರಗಳಿದೆ. ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ, ಮಾತಾಡಿದ್ವಿ. ಕಾಮಿಡಿ ಏನಂದರೆ ದರ್ಶನ ಎಲ್ಲ ಆಯಿತು, ಊಟ ಆಯಿತು, ಎಲ್ಲ ಮುಗೀತು. ಬಟ್ ಇನ್ನೂ ಬರೀ 12 o'clock ಆಗಿದೆ. ನೆಕ್ಸ್ಟ್ ಏನು ಮಾಡೋದು ಯಾರಿಗೂ ಗೊತ್ತಿಲ್ಲ. ನಿಮಗೆ ಕಾಣಿಸ್ತಾ ಇರೋದು ಹುಲಿ ವಾಹನ, ಬಸವ ವಾಹನ. ಇದನ್ನು ನೋಡಿ, ಫುಲ್ ಜಾತ್ರೆ ವೈಬ್ಸು. ಇಲ್ಲೇ ಶಾಪಿಂಗ್ ಅಂಗಡಿಗಳೆಲ್ಲ ಇರುತ್ತೆ ಲೈನ್ಗೆ. ಒಂದು ಬಾಕಿ ಇತ್ತು, ಚಾರು ಹತ್ರ ಇರಲಿಲ್ಲ, ಅದನ್ನು ತೊಗೊಂಬಿಟ್ಲು. ಅಲ್ಲೇ ಸಣ್ಣ ಪುಟ್ಟ ಶಾಪಿಂಗ್ ಮಾಡಿಕೊಂಡು ಏನು ಸಿಗುತ್ತೆ ಆಟ ಸಾಮಾನು, ಕೀ ಚೈನು, ಅದು ಇದು ಎಲ್ಲವನ್ನು ತೊಗೊಂಡು ಮಾದಪ್ಪಂಗೆ ಬಾಯ್ ಹೇಳಿ ಬೆಟ್ಟಕ್ಕೆ ಬಾಯ್ ಹೇಳಿ ಹೊರಡೋಣ ಅಂದ್ಕೊಂಡ್ವಿ. ಒಂದು ಸರ್ಪ್ರೈಸ್ ಕಾದಿತ್ತು.
ನಾನು ಸ್ಟಾರ್ಟಿಂಗಲ್ಲೇ ಒಂದು ದೂರದಿಂದ ಒಂದು ಪ್ರತಿಮೆ ತೋರಿಸ್ದೆ ಅಲ್ವಾ ಮಾದಪ್ಪಂದು, ಅದನ್ನು ನೋಡೋಕ್ಕೆ ಪರ್ಮಿಷನ್ ಸಿಕ್ತು. ಎಸ್, ಇಟ್ಸ್ ನಾಟ್ ಓಪನ್ ಫಾರ್ ಪಬ್ಲಿಕ್ ಇನ್ನೂ, ಬಟ್ ನಮ್ಮ ಭಾವನ ದಯೆಯಿಂದ ನಮಗೂ ನೋಡೋಕ್ಕೆ ಪರ್ಮಿಷನ್ ಸಿಕ್ತು. ಅದು ಬಿಲ್ಡ್ ಮಾಡಿರೋ ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ. ಮಾದಪ್ಪ ಆಕಾಶನೇ ಟಚ್ ಮಾಡ್ತಾ ಇರೋ ಥರ ಕಾಣಿಸುತ್ತೆ ಡೈರೆಕ್ಟಾಗಿ ನೋಡೋಕ್ಕೆ. ವೆರಿ ಬ್ಯೂಟಿಫುಲ್. ಅಂತೂ ಇಂತೂ ವಿದಾಯ ಹೇಳೋ ಸಮಯ. ಟ್ರಿಪ್ ಮುಗೀತು, ವಾಪಸ್ ಮನೆ ಕಡೆ ಹೊರಟ್ವಿ. ಮಧ್ಯದಲ್ಲಿ ಮಟ್ಕ ಚಾಯ್ ಕುಡಿದು ವಾಪಸ್ ಮನೆಗೆ ಹೊರಟ್ವಿ. ಇದಾಗಿತ್ತು ನನ್ನ ಇವತ್ತಿನ ಒನ್ ಡೇ ಟ್ರಿಪ್ ಟು ಮಹದೇಶ್ವರ ಬೆಟ್ಟ ವಿಡಿಯೋ. ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಗೈಸ್. ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮಗೆಲ್ಲ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ಥ್ಯಾಂಕ್ ಯು, ಬಾಯ್.